Dear students, ಈ ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸೆಕೆಂಡ್ PUC ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ 2025 ಬರೋಣ. ಈ ವಿಡಿಯೋದಲ್ಲಿ MCQ ಕ್ವೆಶ್ಚನ್ಸನ್ನು ಡಿಸ್ಕಷನ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವೆಶ್ಚನ್, ಇಫ್ set A contains 5 elements and set B contains 6 elements, then the number of 1 1 and onto mapping from A to B ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ set A contains 5 element and set B contains 6 element ಇದೆ. ಸೊ ಹಂಗಾರೆ ನಂಬರ್ ಆಫ್ 1 1 and onto mapping from A to B ಸಿಂಪ್ಲಿಫೈ ಮಾಡಬೇಕು. I will taking for example set A, it means set B, the function here. Set A, it means 5 elements, 1 2 3 4 5. Set B, it means 6 element, A B C D E F. So 1 is related to B, 2 is related to A, and 3 is related to D, and 4 is related to C, is related to E ಆಗುತ್ತೆ. ಸೊ ಇಲ್ಲಿ 1 1 ಫಂಕ್ಷನ್ ಆಗುತ್ತೆ. ಯಾವ ರೀತಿ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ರಿಲೇಟೆಡ್ ಟು ಯೂನಿಕ್ ಇಮೇಜ್ ಇನ್ ಸೆಟ್ ಬಿ ಆಗುತ್ತೆ. ಹಾಗಾಗಿ 1 1 ಫಂಕ್ಷನ್ ಆಗುತ್ತೆ. ಬಟ್ ಆನ್ ಟು ಫಂಕ್ಷನ್ ಆಗಲ್ಲ, ಬಿಕಾಸ್ ಇಲ್ಲಿ ರೇಂಜ್ ಆಫ್ ದಿ ಡೊಮೇನ್ ಈಸ್ ನಾಟ್ ಈಕ್ವಲ್ ಟು ದ ಕೋ ಡೊಮೇನ್ ಆಫ್ ದಿ ಫಂಕ್ಷನ್ ಆಗುತ್ತೆ. ಹಾಗಾಗಿ ಸೊ ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್ ಆಗುತ್ತೆ. ಇದು ಹಾಗಾಗಿ ಇಟ್ ಈಸ್ 1 1 ಫಂಕ್ಷನ್ ಬಟ್ ನಾಟ್ ಆನ್ ಟು ಫಂಕ್ಷನ್ ಆಗುತ್ತೆ. ಹಾಗಾಗಿ ಮ್ಯಾಪಿಂಗ್ ಏನಾಗ್ತದೆ ಅಂದ್ರೆ 1 1 ಆ್ಯಂಡ್ ಆನ್ ಟು ಮ್ಯಾಪಿಂಗ್ ಫ್ರಮ್ A to B ಈಸ್ 0 ಆಗುತ್ತೆ. ಸೊ ಆಪ್ಷನ್ ಸಿ 0 ಈಸ್ ಎ ಕರೆಕ್ಟ್ ಆನ್ಸರ್. Question number 2, the graph of the function y equal to sin inverse of x is the mirror image of the graph of the function y equal to sin x along the line ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ರಾಫ್ ಆಫ್ ದ ಫಂಕ್ಷನ್ sin y equal to sin inverse of x is mirror image of the y equal to sin x ಫಂಕ್ಷನಿಗೆ mirror image of the y equal to sin inverse of x ಇದೆ. I will taking graph. It is a y equal to sin x function. So y equal to sin x ಫಂಕ್ಷನಿಗೆ ಮಿರರ್ ಇಮೇಜ್ ಆಫ್ ದಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಫಂಕ್ಷನ್ ಆಗುತ್ತೆ. ಈ ರೀತಿ ಆಗುತ್ತೆ. ಮಿರರ್ ಇಮೇಜ್ ಆಫ್ ದಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಫಂಕ್ಷನ್ y equal to ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಸೊ ಹಾಗಾಗಿ ದ ಫಂಕ್ಷನ್ y equal to sin x along the line will be ಅಂದರೆ y equal to sin x, graph of the sin x function, y equal to sin x along the line will be x minus of ಅಂದರೆ x axis minus of y axis equal to 0 ಆಗುತ್ತೆ. ಸೊ x equal to y, the equation of the line will be x equal to y ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ x minus y equal to 0, ಆಪ್ಷನ್ ಡಿ is a correct answer. Question number 3, for matrix A and B, AB equal to 0, then ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಎ ಬಿ ಈಕ್ವಲ್ ಟು 0 ಆಗಬೇಕಂದ್ರೆ ಎ ಈಕ್ವಲ್ ಟು 0 ಆ್ಯಂಡ್ ಬಿ ಈಕ್ವಲ್ ಟು 0 ಎಲಿಮೆಂಟ್ಸ್ ಆಗಬೇಕಂತ ಏನಿಲ್ಲ. ಟೇಕಿಂಗ್ ಆ್ಯನ್ ಎಕ್ಸಾಂಪಲ್, ಮೆಟ್ರಿಕ್ಸ್ ಎ ಈಕ್ವಲ್ ಟು 1 0 0 0 ಅಂತ ಕನ್ಸಿಡರ್ ಮಾಡೋಣ. ಸೊ ಅದೇ ಥರ ಮೆಟ್ರಿಕ್ಸ್ ಬಿ ಎಲಿಮೆಂಟ್ ಇಟ್ ಮೀನ್ 0 1 1 1 ಅಂತ ಕನ್ಸಿಡರ್ ಮಾಡೋಣ. ಸೊ ಎ ಬಿ ಮಲ್ಟಿಫಿಕೇಷನ್ ಕನ್ವರ್ಟ್ ಮಾಡಿದಾಗ 1 ಇಂಟು 0 ಇಟ್ ಮೀನ್ 0 ಆಗುತ್ತೆ. ಅದೇ ಥರ ಫಸ್ಟ್ ರೋ ಫಸ್ಟ್ ಕಾಲಮ್ 0 ಇಂಟು 1 ಇಟ್ ಮೀನ್ 0 ಆಗುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 ಇಂಟು 0 ಇಟ್ ಮೀನ್ 0 ಪ್ಲಸ್ 0 ಇಂಟು 1 ಇಟ್ ಮೀನ್ 0 ಆಗುತ್ತೆ. ಸೆಕೆಂಡ್ ರೋ ಫಸ್ಟ್ ಕಾಲಮ್ 0 ಇಂಟು 0 0 0 ಇಂಟು 1 ಇಟ್ ಮೀನ್ 0 ಆಗುತ್ತೆ. ಅದೇ ಥರ 0 ಇಂಟು 0 ಇಟ್ ಮೀನ್ 0 ಪ್ಲಸ್ 0 ಇಂಟು 1 ಆಲ್ಸೋ 0 ಆಗುತ್ತೆ. ಅಂದರೆ ಎ ಬಿ ಈಕ್ವಲ್ ಟು 0 ಮೆಟ್ರಿಕ್ಸ್ ಆಗಬೇಕಂದ್ರೆ ಎ ಈಕ್ವಲ್ ಟು 0 ಮೆಟ್ರಿಕ್ಸ್, ಎ ಈಕ್ವಲ್ ಟು 0 ಮೆಟ್ರಿಕ್ಸ್ ಆ್ಯಂಡ್ ಮೆಟ್ರಿಕ್ಸ್ ಬಿ ಈಕ್ವಲ್ ಟು 0 ಮೆಟ್ರಿಕ್ಸ್ ನಾಟ್ ನೆಸರಿ. ಸೊ ಹಾಗಾಗಿ ಆಪ್ಷನ್ ಎ ಆ್ಯಂಡ್ ಸಿ ಅಲ್ಲಿ ಎ ಈಕ್ವಲ್ ಟು 0 ಆ್ಯಂಡ್ ಬಿ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಅದೇ ಥರ ಆಪ್ಷನ್ ಡಿ ಅಲ್ಲಿ ಆಲ್ ದ ಅಬೋವ್ ಸ್ಟೇಟ್ಮೆಂಟ್ ಆರ್ ರಾಂಗ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಸಿ ಡಿ ಈಸ್ ಎ ರಾಂಗ್ ಆಪ್ಷನ್ ಆಗುತ್ತೆ. ಆಪ್ಷನ್ ಬಿ, ಇಟ್ ಈಸ್ ನಾಟ್ ನೆಸರಿ ದಟ್ ಎ ಈಕ್ವಲ್ ಟು 0 ಆ್ಯಂಡ್ ಎ ಈಕ್ವಲ್ ಟು 0 ಆರ್ ಬಿ ಈಕ್ವಲ್ ಟು 0. ಹಾಗಾಗಿ ಆಪ್ಷನ್ ಬಿ, ಇಟ್ ಈಸ್ ನಾಟ್ ನೆಸರಿ ಈಸ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, if A is a square matrix of order 3 and A into adjacent of A equal to 25 0 0 0 25 0 0 0 25, then determinant of A equal to ಅಂತ ಹೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ದ ಆರ್ಡರ್ ಇಟ್ ಮೀನ್ 3, n equal to 3 ಆಗುತ್ತೆ. ಸೊ A into adjacent of A, using the A into adjacent of A formula it mean determinant of A into I ಆಗುತ್ತೆ. ಸೊ ಇಲ್ಲಿ A into adjacent of A as it is ನೋಟ್ ಮಾಡ್ಕೊಳ್ಳೋಣ. equal to 25 0 0 0 25 0 0 0 25, it mean 25, taking 25 common 1 0 0 0 0 1 0 0 0 1 ಆಗುತ್ತೆ. equal to 25 as it is. So 1 0 0 0 1 0, so it is a identity matrix.
ಐ ಅಂತ ಕನ್ಸಿಡರ್ ಮಾಡೋಣ. ಎ ಇಂಟು ಅಡ್ಜೆಂಟ್ ಆಫ್ ಎ ಈಕ್ವಲ್ ಟು 25 ಐ ಆಗುತ್ತೆ. ಸೊ ಎ ಇಂಟು ಅಡ್ಜೆಂಟ್ ಆಫ್ ಎ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ವಿಟ್ ಮೀನ್ 25 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 25 ಆಗುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ 25 ಆಗುತ್ತೆ. ಸೊ ಆನ್ಸರ್ ಬಿ 25 ಇಸ್ ಎ ಕರೆಕ್ಟ್ ಆನ್ಸರ್. ಸೊ ಅದನ್ನೇ ಅಡ್ಜೆಂಟ್ ಆಫ್ ಎ, ಡಿಟರ್ಮಿನೆಂಟ್ ಆಫ್ ಅಡ್ಜೆಂಟ್ ಆಫ್ ಎ ವ್ಯಾಲ್ಯೂ ಕೇಳಿದರೆ, ಸೊ ಡಿಟರ್ಮಿನೆಂಟ್ ಆಫ್ ಅಡ್ಜೆಂಟ್ ಆಫ್ ಎ ಈಕ್ವಲ್ ಟು ಎ ರೆಸ್ ಟು n ಮೈನಸ್ 1 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಅಡ್ಜೆಂಟ್ ಆಫ್ ಎ ವ್ಯಾಲ್ಯೂ ಆ್ಯಸ್ ಇಟ್ ಈಸ್, ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ 25 ಆಗುತ್ತೆ. ಆರ್ಡರ್ n ಇಟ್ ಮೀನ್ 3 ಆಗುತ್ತೆ. 3 ಮೈನಸ್ 1 ಇಟ್ ಮೀನ್ 2 ಆಗುತ್ತೆ. ಅಡ್ಜೆಂಟ್ ಆಫ್ ಎ ಈಕ್ವಲ್ ಟು 25 ಸ್ಕ್ವೇರ್ ಇಟ್ ಮೀನ್ 125 ಆಗುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಅಡ್ಜೆಂಟ್ ಆಫ್ ಎ ವ್ಯಾಲ್ಯೂ 125 ಆಗುತ್ತೆ. ಸೊ ಅಂದರೆ ನಾವು ಬೇರೆ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂವು 25 ಆಗುತ್ತೆ, ಅದನ್ನೇ ಡಿಟರ್ಮಿನೆಂಟ್ ಆಫ್ ಅಡ್ಜೆಂಟ್ ಆಫ್ ಎ ವ್ಯಾಲ್ಯೂ ಕೇಳಿದರೆ 125 ಆಗುತ್ತೆ. ಸೊ ಆ ರೀತಿ ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 5, ಫಂಕ್ಷನ್ ವಿಚ್ ಈಸ್ ಕಂಟಿನ್ಯೂಯಸ್ ಆ್ಯಂಡ್ ಡಿಫ್ರೆನ್ಸಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನನ್ನು ನೋಡಿ, ಈಕ್ವಲ್ ಟು 0 ಇದ್ದಾಗ ಕಂಟಿನ್ಯೂಯಸ್ ಆ್ಯಂಡ್ ಡಿಫ್ರೆನ್ಸಿಯಬಲ್ ಫಂಕ್ಷನ್ ಆಗುತ್ತೆ ಅನ್ನೋದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಆಪ್ಷನ್ ಎ ಡಿಟರ್ಮಿನೆಂಟ್ mod ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಫಂಕ್ಷನ್ ಬಟ್ ನಾಟ್ ಡಿಫ್ರೆನ್ಸಿಯಬಲ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಈಸ್ ಎ ರಾಂಗ್ ಆನ್ಸರ್. ಆಪ್ಷನ್ ಬಿ 1/x ಈಸ್ ಕಂಟಿನ್ಯೂಯಸ್ ಫಂಕ್ಷನ್ ಆಗುತ್ತೆ ಬಟ್ ಡಿಫ್ರೆನ್ಸಿಯಬಲ್ ಫಂಕ್ಷನ್ ಆಗಲ್ಲ. ಹಾಗಾಗಿ ಬಿ ಆನ್ಸರ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಆಲ್ಸೋ ಇಟ್ ಈಸ್ ನಾಟ್ ಕಂಟಿನ್ಯೂಯಸ್ ಫಂಕ್ಷನ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಆಲ್ಸೋ ರಾಂಗ್ ಆಗುತ್ತೆ. ಆಪ್ಷನ್ ಡಿ ನನ್ ಅಂತ ಕೊಟ್ಟಿದ್ದಾರೆ. ಸೊ ನನ್ ಆಫ್ ದಿ ಈಸ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಅಂದರೆ mod x 1/x log x ಈಸ್ ನಾಟ್ ಕಂಟಿನ್ಯೂಯಸ್ ಫಂಕ್ಷನ್ ಆ್ಯಂಡ್ ಡಿಫ್ರೆನ್ಸಿಯಬಲ್ ಫಂಕ್ಷನ್ ಆಗಲ್ಲ. ಹಾಗಾಗಿ ಆಪ್ಷನ್ 3 ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಡಿ ನನ್ ಆಫ್ ದೀಸ್ ಈಸ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ log x ಫಂಕ್ಷನ್ನ ಕಂಟಿನ್ಯೂಯಸ್ ಫಂಕ್ಷನ್ ಆಗುತ್ತೆ ಆ್ಯಂಡ್ ಡಿಫ್ರೆನ್ಸಿಯಬಲ್ ಫಂಕ್ಷನ್ ಆಗುತ್ತೆ. ಯಾವಾಗ ಅಂದರೆ ಎಟ್ ಎಕ್ಸ್ ಈಕ್ವಲ್ ಟು ಗ್ರೇಟರ್ ದೆನ್ 0 ಇದ್ದಾಗ ಕಂಟಿನ್ಯೂಯಸ್ ಫಂಕ್ಷನ್ ಆಗುತ್ತೆ ಆ್ಯಂಡ್ ಡಿಫ್ರೆನ್ಸಿಯಬಲ್ ಫಂಕ್ಷನ್ ಆಗುತ್ತೆ. ಬಟ್ ನಮ್ಮ ಕ್ವಶನಲ್ಲಿ ಎಟ್ ಎಕ್ಸ್ ಈಕ್ವಲ್ ಟು 0 ಕೊಟ್ಟಿದ್ರು, ಎಟ್ ಎಕ್ಸ್ ಈಕ್ವಲ್ ಟು 0 ಕೊಟ್ಟಿರೋದ್ರಿಂದ ಸೊ ಇಟ್ ಈಸ್ ಆ್ಯಂಡ್ ನಾಟ್ ಕಂಟಿನ್ಯೂಯಸ್ ಆ್ಯಂಡ್ ಡಿಫ್ರೆನ್ಸಿಯಬಲ್ ಆಗೋದ್ರಿಂದ ಆಪ್ಷನ್ ಸಿ ಆಲ್ಸೋ ರಾಂಗ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಬಿ ಸಿ ಆರ್ ರಾಂಗ್ ಆಪ್ಷನ್ ಆಗಿರೋದ್ರಿಂದ ಆಪ್ಷನ್ ಡಿ ನನ್ ಆಫ್ ದೀಸ್ ಈಸ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಇಫ್ y ಈಕ್ವಲ್ ಟು ಲಾಗ್ 10 ಬೇಸ್ ಇ ದೆನ್ dy ಬೈ ಡಿ ಎಕ್ಸ್ ಈಕ್ವಲ್ ಟು ಅಂತೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ y ಈಕ್ವಲ್ ಟು ಲಾಗ್ 10 ಬೇಸ್ ಇ ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರೋದ್ರಿಂದ ಸೊ ಡಿಫ್ರೆನ್ಷಿಯನ್ ಮಸ್ಟ್ ಬಿ 0 ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ನನ್ನ ಈಸ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ ಡಿಕ್ರೀಸಿಂಗ್ ಆನ್ 0 to π/2 ಅಂತ ಹೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಗ್ರಾಫ್ ಆಫ್ ದ ಸೈನ್ ಎಕ್ಸ್ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಇನ್ 0 to π/2 ಇನ್ಕ್ರೀಸ್ ಆಗುತ್ತೆ. ಬಟ್ ಕಾಸ್ ಫಂಕ್ಷನ್ ಇಟ್ ಮೀನ್ 0 to π/2 ಇಟ್ ಮೀನ್ ಇನ್ಕ್ರೀಸ್ ಫಂಕ್ಷನ್ ಆಗುತ್ತೆ. ಸೊ ಹಾಗಾಗಿ ಕಾಸ್ ಎಕ್ಸ್ ಫಂಕ್ಷನ್ ವಿಲ್ ಬಿ ಡಿಕ್ರೀಸಿಂಗ್ ಆನ್ 0 to π/2. ಆಪ್ಷನ್ ಬಿ ಈಸ್ ಎ ಕರೆಕ್ಟ್ ಆನ್ಸರ್. ಸೊ ನೀವು ಗ್ರಾಫಿಕಲಿ ನೋಡೋದಾದರೆ ಸೊ ಈ ರೀತಿಯಾಗಿ ಕಾಸ್ ಎಕ್ಸ್ ಫಂಕ್ಷನ್ ಈಸ್ 0 to π/2 ಇಟ್ ಮೀನ್ ಡಿಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಈಸ್ ಎ ಕರೆಕ್ಟ್ ಆಪ್ಷನ್. Question number 8, the radius of the circle is increasing at the rate of 0.7 cm per second. Then the rate of increasing of its circumference is dash by centimeter per second ಅಂತ ಹೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಅಂದರೆ ಡೆರಿವೇಟಿವ್ dr/dt ಈಕ್ವಲ್ ಟು 0.7 cm per second ಅಂತ ಕೊಟ್ಟಿದ್ದಾರೆ. ಅಂದರೆ ಇನ್ಕ್ರೀಸಿಂಗ್ ಇಟ್ ಮೀನ್ ಪಾಸಿಟಿವ್ ಆಗುತ್ತೆ. ರೇಟ್ ಆಫ್ ಇನ್ಕ್ರೀಸಿಂಗ್ ಹೀಟ್ಸ್ ಸರ್ಕಂಫರೆನ್ಸ್ ಅಂತ ಹೇಳ್ಯಾರೆ. ಯೂಸಿಂಗ್ circumference of the circle formula it mean c equal to 2πr derivative with respect to t simplify ಮಾಡಿದಾಗ dc divided by dt ಆಗುತ್ತೆ. 2π constant, r it mean derivative of r value dr by dt ಆಗುತ್ತೆ. dc by dt equal to 2π as it is. dr by dt value it mean 0.7 ಇದೆ. ಪುಟ್ ಮಾಡಿದಾಗ 0.7 ಸಿಂಪ್ಲಿಫೈ ಮಾಡಿದಾಗ 2 into 0.7 it mean 1.4π ಆಗುತ್ತೆ. Circumference of the circle it mean 0.45. Option B 1.45. Option B 1.45 is a correct answer. Option B is a right answer. Question number 8, integration of sin x into cos x dx equal to ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. integration of sin x into cos x using the trigonometric formula. integration of sin x cos x sin a cos b using trigonometric formula. sin a cos b it mean 1/2 sin of a plus b. a it mean x and b it mean also x ಆಗುತ್ತೆ. sin of x plus x it mean 2x plus sin of a minus b. a it mean x and b also x ಆಗುತ್ತೆ. x minus x it mean 0 ಆಗುತ್ತೆ into dx as it is.
integration of 1 by 2 taking outside, integration of sin 2x plus sin 0 it means 0 ಆಗುತ್ತೆ into dx 1 by 2 as it is, integration separating term, integration of sin 2x into dx plus integration of 0 dx ಆಗುತ್ತೆ. ಸಾಲ್ವ್ ಮಾಡಿದಾಗ 1 by 2 as it is, integration of sin 2x it means minus of cos 2x, again integrate of the 2x it means 1 by 2 ಆಗುತ್ತೆ, plus integration of 0 it means 0 ಆಗುತ್ತೆ, plus c 1 by 2 into 1 by 2 it means 1 by 4 minus of cos 2x ಆಗುತ್ತೆ. So minus also taking outside, minus 1 by 4 cos 2x plus c. So option C minus cos 2x divided by 4. Option C is a correct answer. Question number 10. Integration of sin raised to 5x into cos raised to 5x dx interval minus 1 to 1 equal to ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಂಟಿಗ್ರೇಷನ್ ಆಫ್ sin x into cos x interval it mean minus a to a, use properties of definite integral formula, integration of minus a to a f of x dx is odd function ಇದ್ದಾಗ the total function will be 0 ಆಗುತ್ತೆ. ಸೊ ಇಲ್ಲಿ sin raised to 5x 5 it mean odd term ಇರೋದ್ರಿಂದ totally the function will be 0 ಆಗುತ್ತೆ. ಹಾಗಾಗಿ ಆಪ್ಷನ್ C 0 is a correct answer. ನೆಕ್ಸ್ಟ್ ಕ್ವಶನ್ ನಂಬರ್ 11. ದ ಡೈರೆಕ್ಷನ್ ಕೋಸೈನ್ ಆಫ್ ನೆಗೆಟಿವ್ ಆಫ್ y axis ಅಂತ ಕೇಳಿದ್ದಾರೆ. ಸೊ ದ ಡೈರೆಕ್ಷನ್ ಕೋಸೈನ್ಸ್ ಆಫ್ ಎ ನೆಗೆಟಿವ್ ಆಫ್ y axis ವ್ಯಾಲ್ಯೂ ಇಟ್ ಮೀನ್ 0 -1 0 ಆಗುತ್ತೆ. ಆಪ್ಷನ್ ಸಿ ಇಸ್ ಎ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 12. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ವೆಕ್ಟರ್ ಈಕ್ವಲ್ ಟು 2i ಪ್ಲಸ್ 3j ಪ್ಲಸ್ 4k ಆನ್ z axis ಅಂತ ಕೇಳಿದ್ದಾರೆ. ಸೊ ಎ ವೆಕ್ಟರ್ ದ ಪೊಸಿಷನ್ ಆಫ್ ಎ ವೆಕ್ಟರ್ ಇಟ್ ಮೀನ್ OA ವೆಕ್ಟರ್ ಆಗುತ್ತೆ. OA ವೆಕ್ಟರ್ ಇಟ್ ಮೀನ್ 2i ಪ್ಲಸ್ 3j ಪ್ಲಸ್ 4k ಆನ್ z axis ಇಟ್ ಮೀನ್ ಐ ವಿಲ್ ಟೇಕಿಂಗ್ OB ವೆಕ್ಟರ್ ಈಕ್ವಲ್ ಟು 0i ಪ್ಲಸ್ 0j ಪ್ಲಸ್ k ಆಗುತ್ತೆ. ಬಿಕಾಸ್ XY ಪ್ಲೇನ್ ಈಸ್ 0 ಆಗುತ್ತೆ and the z axis term it mean 0 0 1 ಆಗುತ್ತೆ. ಅಂದರೆ x term 0, y term 0 and z term it mean 1 ಆಗುತ್ತೆ z axis ಇದ್ದಾಗ. ಸೊ ದ ಪ್ರೊಜೆಕ್ಷನ್ ಆಫ್ OA and B, ದ ಪ್ರೊಜೆಕ್ಷನ್ ಆಫ್ A ವೆಕ್ಟರ್ and B ವೆಕ್ಟರ್ ಸಿಂಪ್ಲಿಫೈ ಮಾಡಿದಾಗ OA term it mean 2i ಪ್ಲಸ್ 3j ಪ್ಲಸ್ 4k ಇಂಟು OB ವೆಕ್ಟರ್ ಇಟ್ ಮೀನ್ 0i ಪ್ಲಸ್ 0j ಪ್ಲಸ್ k ಆಗುತ್ತೆ ಪ್ಲಸ್ k whole divided by magnitude of B vector it mean square root of 0 plus 1 ಆಗುತ್ತೆ equal to square root of 1 it mean 1 ಆಗುತ್ತೆ. ಸೊ magnitude of B vector value 1 ಆಗುತ್ತೆ. ಸಾಲ್ವ್ ಮಾಡಿದಾಗ 2 into 0 it mean 0 plus 2i into I it mean 0 ಆಗುತ್ತೆ. 3j into 0j it mean 0 ಆಗುತ್ತೆ. 3j into 0j it mean 3 into 0 it mean 0, j into j it mean 1, 0 into 1 it mean 0 ಆಗುತ್ತೆ. ಪ್ಲಸ್ 4 into 1 it mean 4, k into k it mean 1 ಆಗುತ್ತೆ. whole divided by 1, 0 plus 4 equal to 4 whole divided by 1 ಆಗುತ್ತೆ. ಸೊ ಆನ್ಸರ್ 4 by 1 ಆಪ್ಷನ್ ಡಿ 4 ಈಸ್ ಎ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 13. ದ ಲೈನ್ ಮೇಕ್ಸ್ ಎನ್ ಆಂಗಲ್ ಅಲ್ಫಾ ಬೀಟಾ ಗಾಮಾ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ದ ಕೋಆರ್ಡಿನೇಟ್ ಎಕ್ಸಿಸ್, ದೆನ್ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗ್ಯಾಮಾ ಈಕ್ವಲ್ ಟು ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ಲೈನ್ ಮೇಕಿಂಗ್ ಆ್ಯನ್ ಆಂಗಲ್ ಇಟ್ ಮೀನ್ ಅಲ್ಫಾ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಈಕ್ವಲ್ ಟು ಅಂತ ಹೇಳಿ ಸಿಂಪ್ಲಿಫೈ ಮಾಡಬೇಕು. ಟೇಕಿಂಗ್ ದ ಟರ್ಮ್ ಸೈನ್ ಸ್ಕ್ವೇರ್ ಅಲ್ಫಾ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗ್ಯಾಮಾ ಸಿಂಪ್ಲಿಫೈ ಮಾಡಿದಾಗ ಸೊ ಫಸ್ಟ್ ಸೈನ್ ಸ್ಕ್ವೇರ್ ಅಲ್ಫಾ ಇಟ್ ಮೀನ್ 1 ಮೈನಸ್ ಕಾಸ್ ಸ್ಕ್ವೇರ್ ಅಲ್ಫಾ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಅದೇ ಥರ ಸೈನ್ ಸ್ಕ್ವೇರ್ ಬೀಟಾ ಆಲ್ಸೋ 1 ಮೈನಸ್ ಕಾಸ್ ಸ್ಕ್ವೇರ್ ಬೀಟಾ ಆ್ಯಂಡ್ ಸೈನ್ ಸ್ಕ್ವೇರ್ ಗ್ಯಾಮಾ ಆಲ್ಸೋ ಸೇಮ್ ಕನ್ಸಿಡರ್ ಮಾಡೋಣ. ಸೈನ್ ಸ್ಕ್ವೇರ್ ಅಲ್ಫಾ ಇಟ್ ಮೀನ್ 1 ಮೈನಸ್ ಕಾಸ್ ಸ್ಕ್ವೇರ್ ಅಲ್ಫಾ ಆಗುತ್ತೆ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಇಟ್ ಮೀನ್ 1 ಮೈನಸ್ ಕಾಸ್ ಸ್ಕ್ವೇರ್ ಬೀಟಾ ಆಗುತ್ತೆ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಆಲ್ಸೋ 1 ಮೈನಸ್ ಕಾಸ್ ಸ್ಕ್ವೇರ್ ಗಾಮಾ ಆಗುತ್ತೆ. ಸಾಲ್ವ್ ಮಾಡಿದಾಗ ಟೇಕಿಂಗ್ ಔಟ್ಸೈಡ್ 1 ಮೈನಸ್ ಆಫ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ 1 ಮೈನಸ್ ಆಫ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ 1 ಮೈನಸ್ ಆಫ್ ಕಾಸ್ ಸ್ಕ್ವೇರ್ ಗಾಮಾ ಆಗುತ್ತೆ ಈಕ್ವಲ್ ಟು 1 plus 1 it mean 3 minus of minus cos square alpha minus cos square beta minus cos square alpha minus cos square gamma, taking minus outside, remaining term cos square alpha plus cos square beta plus cos square gamma equal to 3 as it is, minus of cos alpha equal to L, cos beta equal to M, cos gamma equal to n ಆಗುತ್ತೆ. ಸೊ L M N, L it mean cos alpha, M it mean cos beta and N it mean cos gamma ಆಗುತ್ತೆ. using cos square alpha L square plus M square plus N square equal to 1 ಆಗುತ್ತೆ. using that formula cos square cos alpha it mean L ಆಗುತ್ತೆ, L square plus cos square beta it mean M square plus cos square gamma it mean N square ಆಗುತ್ತೆ.
equal to 3 as it is minus of L square plus M square plus N square it mean equal to 1 ಆಗುತ್ತೆ. using that formula 3 minus 1 it mean 2 ಆಗುತ್ತೆ. ಹಾಗಾದರೆ sin square alpha plus sin square beta plus sin square gamma value 2 ಆಗುತ್ತೆ. Option A 2 is a correct answer. Option A 2 is a correct answer. Question number 14th. If P of A equal to 0.4, P of B equal to 0.5 and P of A intersection of B equal to 0.25, then P of A by B is ಅಂತೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದ ಕಂಡೀಷನಲ್ ಫಾರ್ಮುಲಾ P of A by B it mean P of A intersection of B whole divided by P of B ಆಗುತ್ತೆ equal to P of A intersection of B value 0.25 divided by P of B value 0.5 multiplying and divided by 100 simplify ಮಾಡಿದಾಗ 100 by 100 ಆಗುತ್ತೆ. ಸೊ 0.25 into 100 it mean 25 whole divided by 0.5 into 100 it mean 5 ಆಗುತ್ತೆ 50 ಆಗುತ್ತೆ 0.5 50 ಆಗುತ್ತೆ 50 25 divided by 50 it mean 1 by 2 ಆಗುತ್ತೆ. ಸೊ ಆನ್ಸರ್ A. ಸೊ ಆನ್ಸರ್ 1 by 2 ಆಪ್ಷನ್ A 1 by 2 is a correct answer. Question number 15th. If A and B are two independent events such that P of A equal to 1 by 4, P of B equal to 1 by 2, then P of neither A nor B equal to ಅಂತೇಳಿ ಆಪ್ಷನ್ನ ಕೊಟ್ಟಿದ್ದಾರೆ. P of neither A nor B equal to P of neither A nor B it mean P A dash intersection of B dash ಆಗುತ್ತೆ. using the formula P of A union of B whole complement ಆಗುತ್ತೆ. ಸೊ P of A union of B whole complement it mean 1 minus P of A union of B ಆಗುತ್ತೆ. using P of A complement equal to 1 minus P of A formula. Next P of A union of B it mean 1 as it is minus of P of A union of B value it mean P of A plus P of B minus of P of A intersection of B ಆಗುತ್ತೆ. using that formula equal to 1 as it is minus P of A value it mean 1 by 4 P of A value 1 by 4 and P of B value 1 by 2 plus 1 by 2 minus P of A intersection of B it mean using independent formula P of A intersection of B equal to P of A into P of B. P of A value 1 by 4 into 1 by 2. So 1 by 4 into 1 by 2 it mean 1 by 8 ಆಗುತ್ತೆ. ಹಂಗಾರೆ P of A intersection of B value 1 by 8 ಆಗುತ್ತೆ. 1 by 8 ಸಾಲ್ವ್ ಮಾಡಿದಾಗ 1 minus 4 2 8 LCM it mean 8 ಆಗುತ್ತೆ. into 2 into 4 2 into 4 it mean 8 ಆಗುತ್ತೆ. 8 into 1 it mean 8 ಆಗುತ್ತೆ. 1 into 2 value 2 plus 1 into 4 it mean 4 minus of 1 into 1 it mean 1 ಆಗುತ್ತೆ. ಸಾಲ್ವ್ ಮಾಡಿದಾಗ equal to 1 minus 2 plus 4 it means 6 minus of 1 divided by 8 1 as it is minus of 6 minus 1 divided by 8 value 5 by 8 ಆಗುತ್ತೆ. 1 into 8 it mean 8 8 minus of 5 it mean 3 ಆಗುತ್ತೆ by 8. So answer 3 by 8. P of neither A nor B value 3 by 8. So answer 3 by 8. Answer 3 by 8. Option B 3 by 8 is a correct answer. Option B is a correct answer.